ಈಗ ಈ ದಿನದ ನುಡಿಮುತ್ತು. मेरे सपना की रानी कब आएगी तो ಬಾ ಚಾರ್ಲಿ ಮಾತಾಡ್ಸು ಚಾರ್ಲಿ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. 5,000 ಅಂತ ಏನು ಡವ್ ಮಾಡ್ತೀಯ ಗೌರಿ ನೀನು? ಡವ್ ರಾಣಿ ಸರಿ ತಾಳಮ್ಮ ಆಯಿತು. ಒಟ್ಟು ಟೋಟಲ್ 5 ಹಸು ಇದ್ದಾವೆ ಬಾಯ್ಸ್. ಅಮ್ಮವು ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದು ಕಸ ಬಸ ಹಾಕಿ ಹಾಲು ಹಾಕಿ ಡೈರಿಗೆ ಅಂಗಡಿ ಹತ್ರ ಹೋಗ್ಬೇಕು. ದಿನ ಅದೇ ರೊಟೀನು ನಮ್ಮದು. ಆದರೂ ಮನೆಯಲ್ಲಿ 1 ಹಸು ಆದರೂ ಇರಬೇಕು, ಅದೇ ಒಂಥರ ಚೆನ್ನಾಗಿರ್ತೈತೆ ಅಲ್ವಾ? ಇವು ನಮ್ಮ ಹೊಸ ಗೆಸ್ಟ್ಗಳು 2 ಯಾರ ತಂದು ಬಿಟ್ಬಿಟ್ಟು ಹೋಗ್ಯದಾರೆ ಪಾಪ. ಅವ್ರ ಅಮ್ಮನಿಂದ ದೂರ ಮಾಡಿ ಬೋಳಿ ಮಕ್ಳಿಗೆ ಏನು ಅನ್ಸಲ್ಲ. ಇನ್ನು ಹಾಲು ಕೂಡ ಮರಿಗಳ್ನ ಸಣ್ಣ ತಂದುಬಿಟ್ಟು ಹೋಗ್ತಾರೆ. ಕಾಯ್ತಿಮ್ನಹಳ್ಳಿಲಿ ಒಂದು ಗಾಡಿ ನೋಡಿದ್ವಿ, ಗಾಡಿ ಎತ್ತಕೊಂಬರೋಣ ಅಂತ ಹೋಗ್ತಾ ಇದೀವಿ. ಗುರು ಇಲ್ಲಿ ಒಳ್ಳೆ ಸಾಕತ್ತೈತೆ ಗುರು. ಮಣಮ್ಮನ ದೇವಸ್ಥಾನ ಗೊತ್ತಲ್ಲ ನಿಮಗೆ? ಮಣಮ್ಮನ ದೇವಸ್ಥಾನದ ಹಿಂದಿರೋದು ಇದು ರೋಡು. ಇಲ್ಲೊಂದು ಕೆರೆ ಐತೆ, ಒಳ್ಳೆ ಡ್ಯಾಮ್ ಇದ್ದಂಗೆ ಐತೆ. ಸೇಮ್ ಒಳ್ಳೆ ಡ್ಯಾಮ್ ಥರನೇ ಐತೆ. ನಡೀರಿ ಮುಂದೆ ತೋರಿಸ್ತೀನಿ, ಮುಂದೆ ಐತೆ. ಎಲ್ಲ ಬೆಟ್ಟ ಗುಡ್ಡಗಳು ಜಾಸ್ತಿ. ಗುಡ್ಡದ ನೀರೆಲ್ಲ ಸ್ಟೋರೇಜ್ ಆಗಕ್ಕೆ ಒಳ್ಳೆ ಜಾಗ ಐತಿ ಇಲ್ಲಿ. 2 ಸೆಂಟ್ರಾಗ ಕೆರೆ ಕಟ್ಟಿದ್ದಾರೆ. ಕೇರಿ ಕಟ್ಬಿಟ್ಟು ನೀರು ಸ್ಟೋರೇಜ್ ಮಾಡ್ಕೊಂಡು ಹೋದ್ರು. ಇದೆಷ್ಟು ಒಂದು 20-30 ಹಳ್ಳಿಗೆ ನೀರು ಸ್ಟೋರೇಜಿಗೆ ಚೆನ್ನಾಗೈತಿ ಇಲ್ಲಿ. ಕೆರೆ ಏರಿ ಮೇಲೆ ಹೋಗೋದು ಇದು ರೋಡು. ಮುಂಚೆ ಚಿಕ್ಕದಾಗಿತ್ತಂತೆ ಮಣ್ಣು ರೋಡು, ಇವಾಗ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ರೋಡ್ ಟಾರ್ ರೋಡ್ ಹಾಕ್ಬಿಟ್ಟು ಡಾಂಬರ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ನೋಡ್ರಿ ಎಷ್ಟು ಬೆಟ್ಟ ಗುಡ್ಡಗಳಿದ್ದಾವೆ, ಚೆನ್ನಾಗೈತೆ ಗುರು. ಒಳ್ಳೆ ಪೀಸ್ ಆಗೈತೆ ಪ್ಲೇಸು. ಏನಿಲ್ಲ, ಒನ್ ಡೇ ಟ್ರಿಪ್ ಬರ್ಬೋದು. ಯಾರನ್ನ ಬರೋ ಅಂಥವ್ರು ಇದ್ರೆ ಚೆನ್ನಾಗೈತೆ ಬೆಟ್ಟ ಗುಡ್ಡ. GPS ಮಾಡ್ಕೊಂಡು ಬಂದರೆ ಇಲ್ಲೇ ಮಣಮ್ಮ ದೇವಸ್ಥಾನ ಅಂತ ಲೊಕೇಶನ್ ಹಾಕ್ಕೊಂಡ್ರೆ ಸಾಕು, ತೋರಿಸ್ತೈತೆ. ಅದ್ರ ಬ್ಯಾಕ್ ರೋಡು ಗುಡ್ಡಗಳು ಇದ್ದಾವೆ. ಹಂದಿ ಕರಡಿ ಎಲ್ಲ ಜಾಸ್ತಿ ಇಲ್ಲಿ. ಹುಷಾರು, ಬಂದು ಟ್ರೆಕ್ಕಿಂಗ್ ಮಾಡಂಗಿದ್ರೆ ಮಾಡ್ಬೋದು, ಬಟ್ ಹುಷಾರಾಗಿ ಮಾಡಬೇಕು. ಮಣ್ಗಿನ ಕೂರಿ ಕಷ್ಟ. ಕರಡಿ ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ತಮ್ಮನ ಬರ್ತಡೇ ಇತ್ತು. ಬರ್ತಡೇ ಪ್ರಯುಕ್ತ ಎಲ್ಲ ಸೀರಿಯಲ್ಸ್ ಹಾಕಿ ಬಿಡಿಸ್ಬಿಟ್ಟಿದ್ದೀವಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ವಾಸನಿ ಇವನು ತರ್ಲೆ ಎಡೆ ಅಂತ ಇವನು. ಎಲ್ಲ ಗ್ರೂಪಲ್ಲಿ ಒಬ್ಬಿರ್ತಾನ ತರ್ಲೆ, ಹಂಗೆ ಇವನು ಒಬ್ಬ ತರ್ಲೆ. ಅಲ್ಲೋ ಕಪ್ಪೆದ ಅಬ್ರ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಕಟ್ಟಿಂಗ್ ಎಲ್ಲ ಆಯ್ತು, ಈಗ ಕೇಕ್ ತಿನ್ಸೋ ಪ್ರೋಗ್ರಾಮ್. ಈಗ ಇವ್ರು ರಮೇಶ್ ಅವ್ರು, ಇವರು ಬ್ಲಾಗು. ಏನ್ ಗುರು ಜೋರಾಗಿ ಹೇಳ ಗುರು, ಅದೇನು ಗೊಯ್ಯ ಅಂತೀಯ? ನಡೀರಿ ಬ್ಲಾಗ್ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬೇಡಿ. ರಮೇಶ್ ಅಣ್ಣ ಚೇತು ಏನೋ ಮಾಡ್ತಾವ್ರು. ಏನದು A few moments later. ಅಷ್ಟೇ. ಇಲ್ಲಿ ಬಾಯ್ಸ್ ಯುದ್ಧ ಮಾಡ್ತಾ ಇದಾರೆ. ಎಡೆನೂ ರಾಕಿ ಇವನೇ ರಾಕಿ ಇವನು.